ಬೀದಿ ಬದಿ ವ್ಯಾಪಾರಿಗಳಿಗೆ ಸರ್ ಈ ರೀತಿ ಇನ್ಸಿಡೆಂಟ್ ಆಗಬಾರ್ದು ಅಂತ ಹೇಳಿ ಎಲ್ಲಾದ್ರೂ ಒಂದು ಪರ್ಟಿಕ್ಯುಲರ್ ಜಾಗ ಮಾಡ್ಕೊಡ್ಬೇಕಂದ್ರೆ ಮಾಡ್ತಾರಪ್ಪ. ಇದು ಯಾರಿಗೂ ಗೊತ್ತಿರ್ಲಿಲ್ವಲ್ಲ ಹಿಂಗಾಗತ್ತೆ ಅಂತ. ಮಳೆ ಬರ್ತದೆ ಅಂತ ಗೊತ್ತಿರಲಿಲ್ಲ. ಇಷ್ಟೊಂದು ಜೋರು ಮಳೆ ಬರ್ತದೆ, ಅನ್ಟೈಮ್ಲಿ ಮಳೆ ಬಂದಿರ್ತಕ್ಕಂಥದ್ದು. ಪ್ರೀ ಮಾನ್ಸೂನ್ ಇದು. ಮಾನ್ಸೂನ್ ಶುರುವಾಗೋದು ಜೂನ್ ತಿಂಗಳು, ಪ್ರೀ ಮಾನ್ಸೂನ್ ಮಳೆ. ಸೊ ಅದಕ್ಕೆ ತನಿಖೆ ಮಾಡಿಸ್ತೀವಿ. ಅದಕ್ಕೆ ಅವ್ರು ರೆಸ್ಪಾನ್ಸಿಬಲ್ ಆದರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಒಂದು ವರ್ಷ ಹಿಂದೆ ಹೇಳಿದ್ರು ಸರ್, ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರತ್ಯೇಕ ಜಾಗ ಮಾಡ್ತೀವಿ ಪ್ರತಿ ಏರಿಯಾದಲ್ಲೂ ಅಂತ ಒಂದು ವರ್ಷ ಹಿಂದೆ ಹೇಳಿದ್ರು. ಯಾರು? ಜಿಬಿ ಅಧಿಕಾರಿಗಳು. ಅದೇ ನೋಡೋಣ, ಈಗ BBMP ಅಧಿಕಾರಿಗಳು ಬಂದಿಲ್ಲ ಸರ್. ನಿಮ್ಮ ಮಳೆ ಬಿದ್ದು ಮರ ಬಿದ್ದುಬಿಟ್ಟಿದ್ದಾವೆ, ಬರೋಕ್ಕಾಗಿಲ್ಲ ಸರ್. ನಿಮ್ಮ ಕಾಶನ್ನು ನಿಮ್ಮ ಈಗ BBMP ಅವರು ನೀವು ಹೇಳಿದ್ರ ಸರ್, ವ್ಯಾಪಾರಿಗಳಿಗೆ ಸರ್ ವಿ ಹ್ಯಾವ್ ಟು ಮೇಕ್ ಪ್ರೊವಿಷನ್. ಎಲೆಕ್ಷನ್ ಮಾಡಿ ಟೌನ್ ವೆಂಡಿಂಗ್ ಕಮಿಟಿ ತಯಾರು ಮಾಡಿ ನಾವು ವ್ಯವಸ್ಥೆ ಮಾಡ್ತೀವಿ ಸರ್. ಬಟ್ ನಾವು ಏನು ಪ್ರತ್ಯೇಕ ವ್ಯವಸ್ಥೆ ಎಲ್ಲೆಲ್ಲಿ ಅವಕಾಶ ಇದೆ ನಾವು ಮಾಡಬೇಕಾಗ್ತದೆ ಸರ್. ಅದು ನಮ್ಮ ಆ್ಯಕ್ಟ್ ಪ್ರಕಾರ. ನಿಮ್ಮ ಇಂಜಿನಿಯರ್ಗಳು ಇದ್ದಾರಲ್ಲ ಸರ್. ಸರ್, ನಿಮ್ಮ ಮಳೆಗಾಲ ಶುರುವಾಗಿರೋದ್ರಿಂದ ನಿಮ್ಮ ಸಜೆಷನ್ ಏನು ಸರ್? ಬೆಂಗಳೂರಿನ ವ್ಯಾಪಾರಿಗಳಿಗೆ, ಜನರಿಗೆ ಏನು ಸಜೆಸ್ಟ್ ಮಾಡ್ಲಿಕ್ಕೆ ಬಯಸ್ತೀರಾ? ಮಳೆಗಾಲ ಈಗ ಶುರುವಾಗ್ತಿದೆ, ಮಳೆ ತುಂಬಾನೇ. ಬೀದಿ ವ್ಯಾಪಾರ ಮಾಡೋರಿಗೆ ಪ್ರೊಟೆಕ್ಷನ್ ಕೊಡಬೇಕು. ಪ್ರೊಟೆಕ್ಷನ್ ಕೊಡಲಿಕ್ಕೆ ನಗರ ಪಾಲಿಕೆಯವರಿಗೆ ಸೂಚನೆ, GBNವರಿಗೆ ಸೂಚನೆ ಕೊಡ್ತೀವಿ. ಜಿಬಿಯ ರೆಸ್ಪಾನ್ಸಿಬಲ್ ಆಗಿ ನಡ್ಕೋಬೇಕನ್ಸುತ್ತಲ್ವಾ ಸರ್? ಸರ್ ಸರ್ CM ಸರ್, ಬಂದಿಲ್ಲ ನೋಡಿ ಸರ್. ಸರ್ CM ಸರ್, ಇದೇ ತರದ ನೆಗ್ಲಿಜೆನ್ಸಿಯನ್ನ GBA ಮತ್ತೆ BBMP ಅಧಿಕಾರಿಗಳು ಅನಾದಿ ಕಾಲದಿಂದ ತೋರ್ಕೊಂಡ್ಬಂದಿದ್ದಾರೆ. ನೀವು 2013 to 18 ಸಾಕಷ್ಟು ಸಲ ಕಾಶನ್ ಕೊಟ್ಟಿದ್ರಿ, ಈಗಲೂ ಕೊಟ್ಟಿದ್ದೀರಾ, ಈಗಲೂ ನೀವು ಅಧಿಕಾರಿಗಳನ್ನು ಕೇಳಿದ್ರೆ. ಆದ್ರೆ ನೆಗ್ಲಿಜೆನ್ಸ್ ಆಫ್ ದ GBA and BBMP. ಎಂಕ್ವೈರಿ ಮಾಡ್ತೀನಿ ರೀ, ಎಂಕ್ವೈರಿ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇನ್ಕ್ಲೂಡಿಂಗ್ ಕಮಿಷನರ್ ಅವರು ಸರ್. ಯಾರ್ದು ಜವಾಬ್ದಾರಿ ಇದೆ, ಯಾರು ನೆಗ್ಲಿಜೆನ್ಸ್ ಇದೆ, ಅವ್ರ ಮೇಲೆ ಎಲ್ಲ ಕ್ರಮ ತಗೋತೀವಿ. ನೋಡ್ತೀನಿ ನಾನು. Sir, ask commission sir to speak. ಸಿಎಂ ಸಿದ್ದರಾಮಯ್ಯ ಅವರು ಗಾಯಾಳುಗಳನ್ನ ಪರಿಶೀಲನೆ ಮಾಡಿದ ಬಳಿಕ ಮಾಧ್ಯಮಗಳ ಜೊತೆ ಮಾತಾಡಿದ್ರು. ಈಗಾಗಲೇ ಅವರು ಮಾಹಿತಿ ಕೊಟ್ಟ ರೀತಿಯಲ್ಲಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 5 ಮಂದಿ ದೊಡ್ಡವರು, ಅದೇ ರೀತಿಯಾಗಿ 2 ಮಕ್ಕಳು ಅನ್ನೋದನ್ನ ಹೇಳಿದ್ದಾರೆ. ಈಗ ಸಾವನ್ನಪ್ಪಿದ ಕುಟುಂಬಸ್ಥರಿಗೆ, ಯಾರ್ಯಾರ ಫ್ಯಾಮಿಲಿಯವರು ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಸ್ಥರಿಗೆ 5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಜೊತೆಗೆ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು, ತನಿಖೆ ಮಾಡಿಸ್ತೀನಿ ಅನ್ನೋದನ್ನ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈಗಾಗಲೇ ಯಾರೇ ತಪ್ಪಿತಸ್ಥರ ಆದ್ರೂ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತೇವೆ, ಪ್ರತಿ ಬಾರಿ ಕೂಡ ಈ ರೀತಿಯಾಗಿ ಆಗತ್ತೆ, ಆ ಅಧಿಕಾರಿಗಳ ವಿರುದ್ಧ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಕ್ರಮವನ್ನ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. 7 ಮಂದಿ ಸಾವನ್ನಪ್ಪಿದ್ದಾರೆ, 7 ಮಂದಿ ಗಾಯಾಳುಗಳು ಇದೀಗ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರಸ್ಥರು, ಜೊತೆಗೆ ಆ ಒಂದು ಮಳೆಯಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಂತ ಹೋದಂತಹವರು ಕೂಡ ಅದರಲ್ಲಿ ಸಾವನ್ನಪ್ಪಿದ್ದಾರೆ.
2 ಮಕ್ಕಳಿದ್ದಾರೆ, 7 ಮಂದಿ ಒಟ್ಟಾರೆಯಾಗಿ ಸಾವನ್ನಪ್ಪಿದ್ದು, 5 ವಯಸ್ಕರಿದ್ದಾರೆ, 2 ಮಕ್ಕಳು ಸಾವನ್ನಪ್ಪಿದ್ದಾರೆ. ಪ್ರಮುಖವಾಗಿ 7 ಮಂದಿ ಗಾಯಾಳುಗಳು ಕೂಡ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅವರಿಗೆ ಫ್ರೀ ಚಿಕಿತ್ಸೆಯನ್ನ ಕೊಡಬೇಕು ಅಂತ ಹೇಳಿ ವೈದ್ಯರಿಗೆ ಸೂಚನೆಯನ್ನ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಈಗ ಮೃತಪಟ್ಟಂತಹ ಕುಟುಂಬಸ್ಥರು ಯಾರಿದ್ದಾರೆ ಆ ಕುಟುಂಬಸ್ಥರಿಗೆ 5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಈಗ ಸ್ಥಳದಲ್ಲೇ ಘೋಷಣೆಯನ್ನ ಮಾಡಿದ್ದಾರೆ. ಜೊತೆಗೆ ಅಧಿಕಾರಿಗಳಿಗೂ ಕೂಡ ಅಲ್ಲಿ ತರಾಟೆ ತೆಗೆದುಕೊಂಡಿದ್ದಾರೆ. ಕ್ಲಾಸ್ ಅನ್ನು ತೆಗೆದುಕೊಂಡಿರುವುದನ್ನ ಕೂಡ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಏನಾಯ್ತು, ಯಾವ ರೀತಿಯಾಗಿ ಆಯ್ತು, ಯಾಕೆ ಈ ರೀತಿಯಾಗಿ ನೆಗ್ಲಿಜಿಯನ್ಸಿ ಆಗಿದೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತೇವೆ, ತಪ್ಪಿತಸ್ಥರು ಇದ್ರೆ ಕಠಿಣವಾದಂತಹ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಅನ್ನೋದನ್ನ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈಗ ಈ ರೀತಿಯಾಗಿ ಆಗಬಾರ್ದು, ಇಂತಹ ಘಟನೆಗಳು ಮರುಕಳಿಸಬಾರ್ದು ಅನ್ನೋದನ್ನ ಕೂಡ ಈಗಾಗಲೇ ಸಿದ್ದರಾಮಯ್ಯ ಹೇಳಿರುವಂತದ್ದು. ಈಗಾಗಲೇ ಘಟನಾ ಸ್ಥಳಕ್ಕೆ ತೆರಳಿ ಪರಿಶೀಲನೆ ಮಾಡಿದ್ರು. ಜೊತೆಗೆ ಬೌರಿಂಗ್ ಆಸ್ಪತ್ರೆಗೆ ತೆರಳಿ ಅಲ್ಲಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ ನಂತರ ಸಿದ್ದರಾಮಯ್ಯ ಸ್ಥಳದಲ್ಲಿಯೇ ಇದೀಗ ಮೃತರ ಕುಟುಂಬಸ್ಥರಿಗೆ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಗಾಯಾಳುಗಳಿಗೆ ಉಚಿತ ಚಿಕಿತ್ಸೆಯನ್ನ ಕೊಡಬೇಕು ಅಂತಾನು ಹೇಳಿದ್ದಾರೆ. ಸ್ಥಳದಿಂದ ಸಿಎಂ ಸಿದ್ದರಾಮಯ್ಯ ಈಗ ತೆರಳಿದ್ದಾರೆ. ತಪ್ಪಿತಸ್ಥರು ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು, ಅದಕ್ಕೋಸ್ಕರನೇ ತನಿಖೆ ಮಾಡಿಸ್ತೀನಿ, ಏನಾಯ್ತು, ಈ ಘಟನೆ ಹೇಗಾಯ್ತು, ಈ ಘಟನೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡಿಸಿ ಅವರ ವಿರುದ್ಧ ಯಾರು ತಪ್ಪಿತಸ್ಥರಿದ್ರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಈಗ ಘಟನಾ ಸ್ಥಳದಿಂದನೇ ಹೇಳಿದ್ದಾರೆ. ಈಗ ಘಟನಾ ಸ್ಥಳದಿಂದ ಸಿಎಂ ಸಿದ್ದರಾಮಯ್ಯ ನಿರ್ಗಮಿಸ್ತಾ ಇರೋದನ್ನ ನಾವು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ. ಗಾಯಾಳುಗಳ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳನ್ನ ಕೂಡ ಅಲ್ಲಿ ಕೇಳಿದ್ರು, ಜಿಬಿಎ ಅಧಿಕಾರಿಗಳನ್ನ ಅಲ್ಲಿ ಪ್ರಶ್ನೆ ಮಾಡಿದ್ರು. ಜೊತೆಗೆ ಏನಾಯ್ತು, ಹೇಗಾಯ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಂಡಂತಹ ಸಿದ್ದರಾಮಯ್ಯ ಅವರು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೇವೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅಲ್ಲಿ ತನಿಖೆಯನ್ನ ಮಾಡಿಸುವಂತಹ ವಿಚಾರವನ್ನ ಕೂಡ ಸಿದ್ದರಾಮಯ್ಯ ಹೇಳಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಸ್ಥಳದಿಂದ ತೆರಳಿದ್ದಾರೆ. See, it is like this. We have checked up. What we have done is all our teams are on the ground checking for locations wherever there has been perennial cases of flooding. So all of those areas are being intensively relooked at again. And some new areas have cropped up. We will see what can be done to ensure that the immediate, wherever water is there, we will be able to remove.